ಕಳೆದ ಕೆಲವು ದಿನಗಳ ಭಾರೀ ಕುಸಿತದ ನಂತರ ಭಾರತೀಯ ಷೇರು ಮಾರುಕಟ್ಟೆ ಅತ್ಯುತ್ತಮ ಚೇತರಿಕೆಯನ್ನು ಕಂಡಿದೆ. ಜಾಗತಿಕ ಮಟ್ಟದಲ್ಲಿ ಉಂಟಾದ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳು ಹೂಡಿಕೆದಾರರಲ್ಲಿ ಹೊಸ ಭರವಸೆ ಮೂಡಿಸಿವೆ. ಇಂದಿನ ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮಾರುಕಟ್ಟೆಯ ಪ್ರಮುಖ ಅಂಕಿಅಂಶಗಳು. ಕ್ಲೋಸಿಂಗ್ ಬೆಲ್. ಸೆನ್ಸೆಕ್ಸ್ ಸುಮಾರು 1372 ಅಂಕಗಳ ಬೃಹತ್ ಏರಿಕೆ ಕಂಡು 74,068 ಮಟ್ಟದಲ್ಲಿ ಅಂತ್ಯಗೊಂಡಿದೆ. ನಿಫ್ಟಿ 50 ಸುಮಾರು 445 ಅಂಕಗಳ ಏರಿಕೆಯೊಂದಿಗೆ 22,958 ಮಟ್ಟಕ್ಕೆ ತಲುಪಿದೆ. ಬ್ಯಾಂಕ್ ನಿಫ್ಟಿ ಬ್ಯಾಂಕಿಂಗ್ ವಲಯದಲ್ಲಿ ಭರ್ಜರಿ ಚೇತರಿಕೆ ಕಂಡುಬಂದಿದ್ದು, ಮಾರುಕಟ್ಟೆಯ ಏರಿಕೆಗೆ ಇದು ಪ್ರಮುಖ ಬೆಂಬಲ ನೀಡಿದೆ. ಚೇತರಿಕೆಗೆ ಪ್ರಮುಖ ಕಾರಣಗಳು. ಜಾಗತಿಕ ಉದ್ವಿಗ್ನತೆ ಇಳಿಕೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲಿನ ದಾಳಿಯನ್ನು ತಾತ್ಕಾಲಿಕವಾಗಿ, ಅಂದರೆ 5 ದಿನಗಳ ಕಾಲ ಸ್ಥಗಿತಗೊಳಿಸುವುದಾಗಿ ಘೋಷಿಸಿರುವುದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಉತ್ಸಾಹ ತುಂಬಿದೆ. ಕಚ್ಚಾ ತೈಲ ಬೆಲೆ ಇಳಿಕೆ. ಯುದ್ಧದ ಭೀತಿ ಕಡಿಮೆಯಾದ ಕಾರಣ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಗಣನೀಯವಾಗಿ ಕುಸಿದಿದೆ, ಸುಮಾರು $101 ಮಟ್ಟಕ್ಕೆ. ಭಾರತದಂತಹ ತೈಲ ಆಮದು ಮಾಡಿಕೊಳ್ಳುವ ದೇಶಕ್ಕೆ ಇದು ದೊಡ್ಡ ಸಮಾಧಾನಕರ ವಿಷಯ. ಬ್ಯಾಂಕಿಂಗ್ ವಲಯದ ಬೆಂಬಲ. ಕಳೆದ ಕೆಲವು ದಿನಗಳಿಂದ ಸತತ ಕುಸಿತ ಕಂಡಿದ್ದ ಎಚ್ಡಿಎಫ್ಸಿ ಬ್ಯಾಂಕ್ ಇಂದು ಸುಮಾರು 3% ಚೇತರಿಕೆ ಕಂಡಿದೆ. ಇದರೊಂದಿಗೆ ಐಸಿಐಸಿಐ ಮತ್ತು ಎಸ್ಬಿಐ ಕೂಡ ಉತ್ತಮ ಲಾಭ ದಾಖಲಿಸಿವೆ. ಮೌಲ್ಯ ಖರೀದಿ, ಅಂದರೆ ಬಾರ್ಗೇನ್ ಬೈಯಿಂಗ್. ಮಾರುಕಟ್ಟೆ ತೀವ್ರವಾಗಿ ಕುಸಿದಿದ್ದರಿಂದ ಅನೇಕ ಗುಣಮಟ್ಟದ ಷೇರುಗಳು ಕಡಿಮೆ ಬೆಲೆಗೆ ಲಭ್ಯವಿದ್ದವು. ಇದನ್ನು ಬಳಸಿಕೊಂಡ ಹೂಡಿಕೆದಾರರು ದೊಡ್ಡ ಮಟ್ಟದಲ್ಲಿ ಖರೀದಿ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಇಂದಿನ ಟಾಪ್ ಗೇನರ್ಸ್, ಅಂದರೆ ಷೇರುಗಳು. ಎಟರ್ನಲ್, ಟ್ರೆಂಟ್, ಏಷ್ಯನ್ ಪೇಂಟ್ಸ್, ಅದಾನಿ ಪೋರ್ಟ್ಸ್ ಮತ್ತು ಎಲ್&ಟಿ ಷೇರುಗಳು ಇಂದಿನ ವಹಿವಾಟಿನಲ್ಲಿ ಮುಂಚೂಣಿಯಲ್ಲಿದ್ದವು. ಹೆಚ್ಚಿನ ಎಲ್ಲಾ ವಲಯದ ಇಂಡೆಕ್ಸ್ ಪಾಸಿಟಿವ್ ಆಗಿ ವಹಿವಾಟು ನಡೆಸಿವೆ. ವಿಶೇಷವಾಗಿ ಆಟೋ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳು ಮಿಂಚಿವೆ. ಗಮನಿಸಬೇಕಾದ ಅಂಶ. ಇಂದಿನ ಏರಿಕೆಯು ಒಂದು ರಿಲೀಫ್ ರ್ಯಾಲಿ ಎಂದು ವಿಶ್ಲೇಷಕರು ಭಾವಿಸಿದ್ದಾರೆ. ಜಾಗತಿಕ ರಾಜಕೀಯ ವಿದ್ಯಮಾನಗಳು ಇನ್ನೂ ಅಸ್ಥಿರವಾಗಿರುವುದರಿಂದ ಹೂಡಿಕೆದಾರರು ಜಾಗರೂಕತೆಯಿಂದ ಇರುವುದು ಉತ್ತಮ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.